ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೋಳಿ ವಿಚಾರಕ್ಕೆ ಶುರುವಾದ ಗಲಾಟೆ ಆಸ್ಪತ್ರೆಯಲ್ಲಿ ಹಲ್ಲೆ ಆಗೋಗಿದೆ. ಆಸ್ಪತ್ರೆಯಲ್ಲೇ ಹೊಡೆದಾಡಿಕೊಂಡಿರುವಂತ 2 ಕುಟುಂಬಸ್ಥರು. ಕೋಳಿ ವಿಚಾರಕ್ಕೆ ಆಗಿರುವಂತ ಗಲಾಟೆ ಹೊಡೆದಾಟ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತ ಘಟನೆ. ತಿಪ್ಪಗಾನಹಳ್ಳಿ ಗ್ರಾಮದಲ್ಲಿ ಕೋಳಿ ವಿಚಾರಕ್ಕೆ ಕಿರಿಕು ಶುರುವಾಗಿರುತ್ತೆ. ಮಮತಾ ಮತ್ತು ದಾಳಪ್ಪ ದಂಪತಿ ಏನಿದ್ದಾರೆ ಕೋಳಿಯನ್ನ ಸಾಕಿದ್ದಾರೆ. ನೆರೆಮನೆಯ ಅಶ್ವತ್ಥಪ್ಪ ಮನೆ ಮುಂದೆ ಕೋಳಿ ಹೋಗಿ ಗಲೀಜ್ ಮಾಡ್ಬಿಟ್ಟಿದೆಯಂತೆ. ಈ ವಿಚಾರಕ್ಕೆ ಗಲಾಟೆಯಾಗಿ ಹೊಡೆದಾಡ್ಕೊಂಡಿದ್ದಂತ 2 ಗುಂಪು. ಗಾಯಗೊಂಡ ನಂತರ ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ದಾಳಪ್ಪ ಹಾಗೂ ರವಿ ಆಸ್ಪತ್ರೆಗೆ ಬಂದಾಗ್ಲೂ ಕೂಡ ಜಗಳ ನಿಂತಿಲ್ಲ. ಅಲ್ಲೇ ಮಾರಾಮಾರಿ ಆಗೋಗಿದೆ. ಆಸ್ಪತ್ರೆಗೆ ನುಗ್ಗಿದ ಅಶ್ವತ್ಥಪ್ಪ ಮತ್ತು ಗ್ಯಾಂಗ್ನಿಂದ ರವಿ ಮಮತಾ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿಬಿಟ್ಟಿದ್ದಾರೆ. 2 ಕುಟುಂಬಗಳ ಹೊಡೆದಾಟದಿಂದ ಆಸ್ಪತ್ರೆಯಲ್ಲಿದ್ದವ್ರಿಗೂ ಕೂಡ ಆತಂಕ. ಏನಾಗ್ಬಿಡುತ್ತೋ ಏನೋ ಅಂತ ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀವ್ ಅನ್ಕೊಳ್ಬಹುದು ಇದು ಚಿಕ್ಕ ವಿಚಾರ ಅಲ್ವಾ ಕೋಳಿ ವಿಚಾರ ಅಂತ. ಆದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ. ಹೊಡೆದಾಡ್ಕೊಂಡಿದ್ದಾರೆ, ಹಲ್ಲೆ ಆಗಿದೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಆಸ್ಪತ್ರೆಯಲ್ಲೂ ಕೂಡ ಅದೇ ವಿಚಾರಕ್ಕೆ ಮತ್ತೆ ಜಗಳ ಆಗಿದೆ, ಮಾರಾಮಾರಿ ಆಗೋಗಿದೆ. ಮಮತಾ ದಾಳಪ್ಪ ಇವರಿಬ್ರು ಮನೇಲಿ ಕೋಳಿ ಸಾಕಿದ್ದಾರೆ. ಅವ್ರ ಮನೆ ಕೋಳಿಗಳು ಪಕ್ಕದ ಮನೆ ಅಶ್ವತ್ಥಪ್ಪ ಮನೆಗೆ ಹೋಗಿ ಗಲೀಜ್ ಮಾಡಿದ್ದಾವೆ ಅನ್ನೋ ಕಾರಣಕ್ಕೆ ಅಶ್ವತ್ಥಪ್ಪ ಗ್ಯಾಂಗ್ ಕಟ್ಕೊಂಡು ಬಂದು ಗಲಾಟೆ ಮಾಡಿರೋದು, ಹೊಡೆದಾಡ್ಕೊಂಡು ಬಿಟ್ಟಿದ್ದಾರೆ. ಸದ್ಯ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನೀವು ಹಾಸ್ಪಿಟಲ್ ಹೇಳ್ಕೊಂಡಿದ್ರಿ ನೀವು ಹೊಡೀರಿ ಹೊಡೀರಿ ಹೊಡೀರಲ್ಲ ನೀವು. ಒಂದು 4-5 ಕೋಳಿ ಸಾಕಿದ್ವಿ. ಒಂದು 3 ದಿವಸ ಹಿಂದೆ ಕಲ್ಲುಗಳಾಗ್ತಿದ್ದು. ಏನೋ ಇರಮ್ಮ, ನಾನು ಬೋನ್ಗವ ಏನೋ ಹಾಕ್ಕೊತೀನಿ, ಒಂದು 2 ದಿವಸ ಇರಮ್ಮ ಅಂದಿದ್ದಕ್ಕೆ ಡೈಲಿ ಇದೇ ಮಾಡ್ತೀರಾ, ಮಗನ ಕರೆಸ್ಬಿಟ್ಟು ನೀವು ಮಾಡ್ತೀನಿ, ಏನೋ ನಮ್ಮನ್ನ ಮೇಲೇ ದೌರ್ಜನ್ಯ ಮಾಡ್ತೀನಿ, ನನ್ನ ಮಕ್ಳಿಗೆ ಕರೆಸ್ಬಿಟ್ಟು ಇರು ನೀವು ಮಾಡಿಸ್ತೀನಿ, ನಮ್ಮ ಮೇಲೇ ಬರ್ತೀಯ, ನನ್ನ ಮೇಲೆ ಬರೋ ಅಷ್ಟೊತ್ತು ನಿಮಗೆ ಕುಮ್ಮಕ್ಕೆ ಬಂತೇನೋ ಅಂತ ಹೇಳಿಬಿಟ್ಟು ಏಕಾಏಕಿ ಮಕ್ಕಳನ್ನ ಕರೆಸ್ಬಿಟ್ಟು ನಮಗೆ ಅಲ್ಲೇ ಮಾಡೋರೆ, ನಮ್ಮ ಮಿಸ್ಸಸ್ಗೆ ಅಲ್ಲೇ ಮಾಡಿಬಿಟ್ಟು ಮಿಸ್ಸಸ್ಗೆ ದೊಣ್ಣೆ ತಗೊಂಡು ಹೊಡೆದು, ಮಗ ನಂದ ಅನ್ನೋನು ಹೊಡೆದ್ಬಿಟ್ಟು ನಂದ ಅಶ್ವತ್ಥಪ್ಪ ವೆಂಕಟೇಶ್ಮಮ್ಮ 3 ಸೇರಿಕೊಂಡು ಅಲ್ಲೇ ಮಾಡಿ ಹೊಡೆದ್ಬಿಟ್ಟು ಕೆಳಗೆ ಬಿದ್ದೋಗಿದ್ಲು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ ಆಸ್ಪತ್ರೆಗೆ ಕರೆಸೆ. ನಾನು ಮಂಚೇನಹಳ್ಳಿ ಸ್ಟೇಷನ್ ಹತ್ರ ಹೋದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟೊತ್ತಿಗೆ ಏಕಾಏಕಿ ಬಂದುಬಿಟ್ಟು ನಮ್ಮ ಮಿಸ್ಸಸ್ನ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರೆ ನನ್ನ ಅಣ್ಣನ ಮಗ ರವಿ ಅಂತ. ಅವನು ಹೋಗಿ ಹೋಗಿ ನಂದ, ನಾಗಮಣಿ, ವೆಂಕಟೇಶ್ಮಮ್ಮ, ನಾಗಮಣಿ ಮಗ ಮೊಮ್ಮಗ, ಈತ್ಮನ ಮೊಮ್ಮಗ ಎಲ್ಲ ಏಕಾಏಕಿ ಅಲ್ಲೇ ಮಾಡಿಬಿಟ್ಟು ಎದೆ ಎಲ್ಲ ಅವನಿಗೆ ಇವಾಗೂ ಓಡಾಡೋಕ್ಕಾಗ್ತಾಯಿಲ್ಲ. ಫುಲ್ಲು ಹೊಡೆದ್ಬಿಟ್ಟವ್ರೆ. ಫುಲ್ಲು ಎದೆ ನೋವು ಅಂತ ಹಾಸಿಗೆ ಮೇಲೆ ಬಿದ್ದುಬಿಟ್ಟಾನೆ. ಮನೆ ಮುಂದೆ ಅವ್ರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡು ರಾತ್ರಿ ಆಟೋಯಿಂದ ಬಂದು ದೊಣ್ಣೆ ತೊಗೊಂಡು ಹೊಡೆದಿರೋದಷ್ಟೇ. ನನ್ನ ಗಂಡನಿಗೆ ಹಾಕಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನನಗೆ ಬಿತ್ತು. ಮೊದಲೇನ ಗಲಾಟೆ ಇತ್ತಾ? ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ವ್ಯವಹಾರ ಅಂಥದ್ದು ಏನೂ ಇರಲಿಲ್ಲ? ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ಅವರು ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯಿಸಾಕ್ತಾನಂತೆ ಅವನು.
ರಾತ್ರಿ ಬಂದು ಇಲ್ಲೇ ಹೇಳೋದು ಹಂಗೆ ನೀನು ಹೆಂಗೆ ಬರ್ತೀಯ ಬಾ ಈಚಕ್ಕೆ ನಿನ್ನ ಗಂಡ ಹೆಂಗೆ ಓಡಾಡ್ತಾನೆ ಓಡಾಡಲಿ ತಲೆ ತಗೊಂಡೆ ಹೋಗೋದು ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೆ ಹೋಗೋದು ಅಂತ ಹೇಳೋದು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಜಪ್ಪ. ಪ್ರತಿ ಮನೆಯಲ್ಲೂ ಕೂಡ ಹಳ್ಳಿ ಕಡೆ ಅಂತ ಬಂದಾಗ ಕೋಳಿಗಳನ್ನ ಸಾಕೋದು ಸಹಜ, ಆದ್ರೆ ಈ ಮಟ್ಟಕ್ಕೆ ಗಲಾಟೆ ಹೋಗೋದಕ್ಕೆ ಮಾರಾಮಾರಿ ಆಗೋದಕ್ಕೆ ಕಾರಣ ಏನು ಅಂತ ಅಶ್ವತ್ಥಪ್ಪ ಕುಟುಂಬದವರು ಇಷ್ಟು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ? ಸೌಖ್ಯ ಖಂಡಿತ ಏನು, ಹಳ್ಳಿಗಳಂದ್ರೇನೆ ಕುರಿ ಕೋಳಿ ಈ ವಿಚಾರಕ್ಕೆ ಜಗಳ ಆಗ್ತಾ ಇರ್ತಕ್ಕಂಥದ್ದು, ನಾಯಿ ವಿಚಾರಕ್ಕೆ ಜಗಳ ಆಗ್ತಾ ಇರ್ತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥ ವಿಚಾರಗಳು. ಆದ್ರೆ ಇಲ್ಲಿ ಇಬ್ರು ವೃದ್ಧ ದಂಪತಿಗಳು ಒಂದು ಕೋಳಿಗಳನ್ನ ಸಾಕೊಂಡಿರ್ತಾರೆ. ಮಮತಾ ಮತ್ತು ದಾಳಪ್ಪ ಸಂಪತ್ತಿಗಳು ಅವರಿಬ್ರು ಕೂಡ ಕೋಳಿಗಳನ್ನ ಸಾಕೊಂಡಿರ್ತಾರೆ. ಅವರು ಏನು ಪಕ್ಕದ ಮನೆ ಅಶ್ವತ್ಥಪ್ಪ ಎಂಬತಕ್ಕಂಥ ಮನೆ ಹತ್ರ ಹೋಗಿ ಕೋಳಿಗಳು ಹೋಗಿ ಗಲೀಜ್ ಮಾಡ್ತಾ ಇತ್ತಂತೆ. ಅದಕ್ಕೆ ಅವರು ಆಗಾಗ ಅವರು ಮಾತುಕತೆ ಬೆರೆಸ್ಕೊಂಡಿದ್ರು. ಜೊತೆಗೆ ನನ್ನ ರಾತ್ರಿ ಅಷ್ಟೇ ಕೂಡ ಜಗಳ ಮಾಡ್ಕೊಂಡು ಊರಲ್ಲಿ ದೊಡ್ಡ ಅಂತದ್ದು ಮರದಂತ ಮಾಡ್ಕೊಂಡಿದ್ರು. ಅದ್ ಸಾಲದು ಅಂದಂತೆ ಅಲ್ಲಿ ಗಲಾಟೆಗಳು ಮಾಡ್ಕೊಂಡು ದೊಡ್ಡ ಗಲಾಟೆಗಳು ಮಾಡ್ಕೊಂಡು ಕಲ್ಲು ಕೋಲುಗಳೆಲ್ಲ ಹೊಡೆದಾಡ್ಕೊಂಡು ಮತ್ತೆ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಎರಡೂ ಕುಟುಂಬಗಳು ಕೂಡ. ಆದ್ರೆ ಆಸ್ಪತ್ರೆಯಲ್ಲೂ ಕೂಡ ಅವರ ದ್ವೇಷ ಕೋಳಿ ಜಗಳ ಅಲ್ಲಿ ಕೂಡ ಶುರು ಆಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ನನ್ಗೆ ನಮ್ಮ ಮನೆ ಹತ್ರ ಬಂದು ಕೋಳಿ ಗಲೀಜ್ ಮಾಡ್ತಾ ಇದ್ದದನ್ನ ಕೇಳಿದಕ್ಕೆ ಈ ರೀತಿ ನನ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಒಬ್ರು, ಮತ್ತೆ ಇವ್ರನ್ನ ಅಟ್ಲೀಸ್ಟ್ ಕೋಳಿ ತಾನೇ ಹೋಗಿ ಗಲೀಜ್ ಮಾಡಿರೋದು ಅದಕ್ಕೆ ಇಷ್ಟೆಲ್ಲ ರಾದ್ದಾತ ಮಾಡ್ಬೇಕಂತ ಮತ್ತೊಬ್ರು ಅಲ್ಲಿ ಕ್ಯಾಚೆ ತೆಗೆದು ಅಲ್ಲಿ ಕೂಡ ನೋಡುವುದು ಅವ್ರ ದೃಶ್ಯಗಳಲ್ಲಿ ಒಬ್ಬರ ಮೇಲೆ ಒಬ್ರು ಬಿದ್ದು ಒದ್ದು ಕಾಲಲ್ಲಿ ಒದ್ದು ಕೈಯಲ್ಲಿ ಹೊಡೆದು ಈ ರೀತಿಯಾಗಿ ರಾದ್ದಾತ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆರೆಮನೆ ಅಶ್ವತ್ಥ ಮನೆ ಮಂದಿ ಈ ರೀತಿ ಗಲೀಜ್ ಮಾಡ್ತಂತೆ ಕೋಳಿ. ಈ ವಿಚಾರಕ್ಕೆ ಮಾತು ಬೆರೆದು ಈ ಗಲಾಟೆ ಆಗಿರ್ತಕ್ಕಂಥದ್ದು. ಗಲಾಟೆ ವಿಕೋಪಕ್ಕೆ ಹೋಗಿ ಪರಸ್ಪರ ಬಡದಾಟ ಆಗಿರ್ತಕ್ಕಂಥದ್ದು. ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂಥದ್ದು ದಾಳಪ್ಪ ಹಾಗೂ ರವಿ ಇಬ್ರು ಕೂಡ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಆಸ್ಪತ್ರೆಗೆ ನುಗ್ಗಿದ ಅಶ್ವತ್ಥಪ್ಪ ಅಂಡ್ ಗ್ಯಾಂಗ್ ರವಿ ಮಮತಾ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಹಲ್ಲೆಯಿಂದ ವಿಚಲಿತರಾದ ನೆರೆಹೊರೆ ರೋಗಿಗಳು ಕೂಡ ಅವ್ರಿಗೆಲ್ಲ ಒಂದ್ ಕಡೆ ತೊಂದರೆ ಆಗಿದೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೋಗಿಗಳು ಕೂಡ ಇವ್ರ ಗಲಾಟೆಯಿಂದ ಕೂಡ ಸ್ವಲ್ಪ ಇರುಸುಮುರುಸು ಆಗಿತ್ತು. ಇನ್ನು ಕೆಲ ಕಾಲ ಆಸ್ಪತ್ರೆಯಲ್ಲಿ ಕೂಡ ಸ್ವಲ್ಪ ಆತಂಕದ ವಾತಾವರಣ ಕೂಡ ಮನೆ ಮಾಡಿತ್ತು ಸೌಖ್ಯ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಟ್ಟು ಅಲ್ಲಿ ಅವ್ರನ್ನೆಲ್ಲ ವಿಚಾರಣೆ ಮಾಡಿ ಏನು ಮುಂದಿನ ಕ್ರಮ ಕೈಗೊಳ್ತಾ ಇದ್ದಾರೆ ಸೌಖ್ಯ. ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗೆ.